ಇವತ್ತು ಸಂಡೇ ಆಗಿರೋದ್ರಿಂದ ಮಧ್ಯಾಹ್ನಕ್ಕೆ ಬಿಸಿದೇನಾದ್ರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಮೆಂತೆ ಬಾತ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಇನ್ನು ಪಾಪುಗೆ ಒಂದ್ ಕಡೆ ಸೊಪ್ಪನ್ನ ತಿನ್ನಿಸ್ಲೇಬೇಕು ಯಾವ್ದಾದ್ರು ಒಂದ್ ರೂಪದಲ್ಲಿ. ಹಾಗಾಗಿ ನಮಗೂ ಆಗತ್ತೆ ಅವನಿಗೂ ಆಗತ್ತೆ ಅಂತ ಹೇಳಿ ಮೆಂತೆ ಬಾತ್ನ ಮಾಡ್ಕೊತಾ ಇದ್ದೀನಿ. ಉದ್ದಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಒಗ್ಗರಣೆಗೆ ಎಣ್ಣೆ, 2 ಪಲಾವ್ ಎಲೆ, 2 ಲವಂಗ, 2 ಏಲಕ್ಕಿ, 3 ಇಂಚು ಚಕ್ಕೆ, ಹಾಗೆ 2 ಉದ್ದ ಮೊಗ್ಗು, 2 ಚಕ್ರ ಮೊಗ್ಗು, 1 ಸ್ಪೂನ್ ನಷ್ಟು ಸೋಂಪು ಕಾಳು, ಹಾಗೆ ಈರುಳ್ಳಿನೂ ಹಾಕೊಂಡು ಚೆನ್ನಾಗಿ ಮಗಸ್ಕೊತಾ ಇದ್ದೀನಿ. ನಂತರ ಟೊಮೊಟೊನು ಕೂಡ ಹಾಕೊಂಡು ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಚೆನ್ನಾಗಿ ಮಗೋದಕ್ಕೆ. ನಂತರ ಹೆಚ್ಚಿಟ್ಟಿರುವಂತ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ನಂತರ ಇದಕ್ಕೆ ಮಸಾಲೆಗೆ ಸ್ವಲ್ಪ ಕಾಯಿ, ಶುಂಠಿ ಹಾಗೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ರುಬ್ಕೊಂಡಿದ್ದೀನಿ. ಅದು ಮಾಗಿ ಆದ್ಮೇಲೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಆ ಮಸಾಲೆನೂ ಕೂಡ ಹಾಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಗೋಲಿಸ್ತಾ ಇದ್ದೀನಿ. ನಂತರ 1 ಲೋಟ ಅಕ್ಕಿಗೆ 2 ಲೋಟದಷ್ಟು ನೀರನ್ನ ಹಾಕಿ ರುಚಿಗೆ ತಕ್ಕಂತೆ ಉಪ್ಪನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ನ ಕೂಗಿಸಿದ್ರೆ ಟೇಸ್ಟಿಯಾಗಿ ಮೆಂತೆ ಬಾತ್ ರೆಡಿ ಆಗುತ್ತೆ. ಸೊಪ್ಪನ್ನ ತೊಳೆದು ಹೆಚ್ಚೋದು ಸ್ವಲ್ಪ ಟೈಮ್ ಹಿಡಿಬಹುದು ಅಷ್ಟೇ, ಬಟ್ ಮಾಡೋದು ಮಾತ್ರ ತುಂಬಾನೇ ಬೇಗ ಆಗೋಗುತ್ತೆ. ಬೆಳಗ್ಗೆ ಟೈಮ್ ಮಾಡಿದ್ರೆ ಲಂಚ್ಗೂ ಕೂಡ ಕೊಟ್ಕೊಳಿಸಬಹುದು, ಹಾಗೆ ರುಚಿಯಾಗೂ ಇರುತ್ತೆ. ನಮ್ಮ ಮನೆಯವರು ತುಂಬಾನೇ ಇಷ್ಟಪಡ್ತಾರೆ ಈ ರೀತಿ ರೈಸ್ ಬಾತ್ ಗಳನ್ನ, ಬಟ್ ನಾನ್ ಮಾಡೋದು ಸ್ವಲ್ಪ ಕಡಿಮೆ. ಬೆಳಗ್ಗೆ ಟೈಮ್ ನಲ್ಲಿ ಮಾಡಿದ್ರೆ ಲಂಚ್ ಬಾಕ್ಸಿಗೆ ಕೊಟ್ರೆ 2 ಟೈಮ್ ರೈಸ್ ಆಗತ್ತೆ ಅಂತ ಹೇಳಿ ಅವಾಯ್ಡ್ ಮಾಡ್ತೀನಿ.